ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ದಿನ ಬಂದು ಭಾನುವಾರ ಆಗಿದೆ. ಭಾನುವಾರ ಒಂದು 5:45 ವೀಡಿಯೋಸ್ ಮಾಡ್ತಾಯಿದ್ದೀನಿ. ಪ್ರತಿದಿನ 5 ಗಂಟೆಗೆ ಎದ್ದೊಳ್ಳೋದ್ರಿಂದ ಭಾನುವಾರ ಸ್ವಲ್ಪ ಲೇಟಾಗಿ ಎದ್ದೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. 5 ಗಂಟೆಗೆ ಎಚ್ಚರಿಕೆ ಆಗಿದೆ. ಹಾಗೆಯೇ 5 ಗಂಟೆಗೆ ಎಚ್ಚರಿಕೆ ಆದಮೇಲೆ ಇನ್ನು ನಿದ್ದೆ ಬರದೇ ಇರೋ ಕಾರಣಕ್ಕೆ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಇದ್ದೆ. ಹೊರಗಡೆ ಮಾತ್ರ ತಂಪಾಗಿತ್ತು ವಾತಾವರಣ. ಹೂವುಗಳೆಲ್ಲ ತುಂಬ ಚೆನ್ನಾಗಿ ಅರಳ್ತಾ ಇತ್ತು. ಇವತ್ತು ಕಾಫಿ ಬದಲು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ಕೊಂಡಿದ್ವಿ. ಇವಾಗ ಅವರು ಎಲ್ಲ ಕ್ಲೀನಿಂಗ್ ಮಾಡೋದಕ್ಕೆ ಬಂದಿದ್ದಾರಲ್ಲ, ಅವ್ರಿಗೆ ಮತ್ತು ನನಗೆ ಮತ್ತು ನನ್ನ ಹಸ್ಬೆಂಡು ಕೂಡ ಬೇಗ ಎದ್ದರು ಇವತ್ತು. ಅವ್ರಿಗೂ ಅಷ್ಟೇ ಡೈಲಿ ಬೇಗ ಎದ್ದೊಳ್ತಾರೆ. ಇವತ್ತು ಇನ್ನೂ ಸ್ವಲ್ಪ ಬೇಗನೆ ಎದ್ದಿದ್ದಾರೆ. ಅವ್ರಿಗೂ ಜ್ಯೂಸ್ ಎಲ್ಲ ಮಾಡಿ 3 ಜನನೂ ಕುಡ್ದಿದ್ದಾಯಿತು. ಆನಂತರ ಸಿಂಪಲಾಗಿ ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಾಗೆಯೇ ದಾಸವಾಳದ ಎಲೆ, ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅಲೋವೆರಾ ಜೆಲ್ ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಷ್ಟೇ. ಇದಕ್ಕೆ ಮೊಸರು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಇವತ್ತು ನಮ್ಮ ಮನೇಲಿ ಮೊಸರೇ ಇರಲಿಲ್ಲ. ಅದಕ್ಕೋಸ್ಕರ ಬರೀ ನೀರಲ್ಲೇ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಏರ್ ಫಾಲ್ ತುಂಬ ಕಮ್ಮಿ ಆಗುತ್ತೆ ಮತ್ತು ಏರ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ. ವಾರಕ್ಕೆ 1 ಸಲ 2 ಸಲ ಇದನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಎಲ್ಪ್ ಆಗುತ್ತೆ. ನನಗಂತೂ ವಿಪರೀತ ಇವು ಏರ್ ಫಾಲ್ ಆಗ್ತಾಯಿತ್ತು. ಎಷ್ಟು ಏರ್ ಫಾಲ್ ಅಂದರೆ ಒಂದು ಸಲ ತಲೆ ಬಾಚಿದ್ರೆ ಒಂದು ಕೈ ತುಂಬ ಕೂದಲು ಬರ್ತಾಯಿತ್ತು, ಅಷ್ಟೂ ಏರ್ ಫಾಲ್ ಆಗ್ತಾಯಿತ್ತು. ಬಟ್ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ನೀರು ಬದಲು ಮೊಸರು ಹಾಕ್ಕೊಳ್ಳೋದ್ರಿಂದ ಇನ್ನೂ ತುಂಬ ಬೆನಿಫಿಟ್ ಇದೆ. ಏರ್ ಫಾಲ್ ಬೇಗನೆ ಕಮ್ಮಿ ಆಗುತ್ತೆ. ನಿಮಗೆ ಒಂದು ಸಲ ಯೂಸ್ ಮಾಡಿ ರಿಸಲ್ಟ್ ಆಗಲೇ ಬಂದುಬಿಡುತ್ತೆ. ಅಷ್ಟು ಚೆನ್ನಾಗಿ ಇದು ಏರ್ ಗ್ರೋತು ಆಗುತ್ತೆ ಮತ್ತು ಏರ್ ಫಾಲ್ ತುಂಬ ಕಮ್ಮಿ ಆಗುತ್ತೆ. ಈಗ ಇದನ್ನೆಲ್ಲ ನಾನು ಹಚ್ಕೊಂಡು ಆನಂತರ ಒಂದು 1/2 ಅವರ್ ಇಲ್ಲ 1 ಅವರ್ ಬಿಟ್ಟು ತಲೆಗೆ ಸ್ನಾನ ಮುಗಿಸ್ಕೊಂಡು ಬಂದೆ. ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅಂತ ಅಂದ್ಕೊಂಡು ರೆಡಿ ಆದೆ. ಅಂದರೆ ಒಂದು ಫಂಕ್ಷನ್ ಇತ್ತು, ಬಟ್ ಅದೇನಾಯಿತೋ ಗೊತ್ತಿಲ್ಲ ನನಗೆ. ಆಮೇಲೆ ರೆಡಿ ಎಲ್ಲ ಆದಮೇಲೆ ಸ್ವಲ್ಪ ತಿಂಡಿ ಎಲ್ಲ ತಿಂದಾದಮೇಲೆ ಏನು ಬೇಡ ಅನ್ನೋ ಥರ ಆಗೋಯ್ತು ಫಂಕ್ಷನ್ಗೆ ಹೋಗೋದು. ಯಾಕಂದರೆ ಈ ಬಿಸಿಲಲ್ಲಿ ಅಷ್ಟು ರೆಡಿಯಾಗಿ ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ಸರಿ ತಿಂಡಿಗೆ ಅಂದ್ಬಿಟ್ಟು ಇವತ್ತು ಒಂದು ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಏನಿಲ್ಲ, ಒಂದು ಪ್ಯಾನ್ಗೆ ಕಡಲೆ ಬೀಜ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಣಮೆಣಸಿನ್ಕಾಯಿ, ಹಾಗೆ ಒಣಗಿದ ಕೊಬ್ಬರಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಇದು ಟೇಸ್ಟಿಯಾಗಿ ಬರುತ್ತೆ. ಆನಂತರ 1-2 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಕ್ಲೀನಾಗಿ ಸಣ್ಣದಾಗಿ, ಅಂದರೆ ತುಂಬ ಸಣ್ಣದಾಗಲ್ಲ, ಮೀಡಿಯಮ್ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಹುರಿದ ನಂತರ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೇ ಒಂದು ಟೊಮೆಟೊ ಹಾಕ್ಕೊಂಡು ನೀರೊಂದು ಚೂರು ಹಾಕ್ಕೊಳ್ಬಾರ್ದು, ಹಾಗೆ ರುಬ್ಕೊಳ್ಬೇಕು. ಟೊಮೆಟೊ ಹಾಕ್ಕೊಳ್ಳೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ. ಈಗ ಅದು ಸ್ವಲ್ಪ ತಣ್ಣಗಾಗಬೇಕು ಇನ್ನೊಂದು ಚೂರು ಅಂದ್ಬಿಟ್ಟು ನಾನು ಹಾಗೆ ಸೈಡಲ್ಲಿ ಇಟ್ಟಿದ್ದೀನಿ ಮಿಕ್ಸಿ ಜಾರಲ್ಲಿ. ಹಾಗೆಯೇ ಈ ಕಡೆ ಕ್ಯಾಪ್ಸಿಕಮ್ನೆಲ್ಲ ಈ ಥರ ಕಟ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ದಪ್ಪನೂ ಅಲ್ಲ, ತುಂಬ ಸಣ್ಣನೂ ಅಲ್ಲ, ಮೀಡಿಯಮ್ ಆಗಿರಬೇಕು ಅಷ್ಟೇ. ತುಂಬ ಸಣ್ಣಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಬಾಯಿಗೆ ಸಿಗಲ್ಲ. ಇನ್ನು ತುಂಬ ದಪ್ಪ ಮಾಡಿದ್ರೆ ಕೆಲವ್ರ ಮಕ್ಕಳು ತಿನ್ನಲ್ಲ. ಅದಕ್ಕೋಸ್ಕರ ಮೀಡಿಯಮಾಗಿ ಮಾಡ್ಕೊಳ್ತಾ ಇದ್ದೀನಿ. ಇರೋ 2 ಕ್ಯಾಪ್ಸಿಕಮಲ್ಲಿ ನಾನು 4ರಿಂದ 5 ಜನ ಇದನ್ನು ತಿನ್ಬೋದಾಗುತ್ತೆ. ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ ನಂತರ ಈಗ ನಾವು ಕಡಲೆ ಬೀಜ ಎಲ್ಲ ಹುರಿದಿದ್ವಲ್ಲ, ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಈ ಕಟ್ ಮಾಡಿರೋ ಕ್ಯಾಪ್ಸಿಕಮ್ ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗುತ್ತೆ. ಇದಕ್ಕೆ ನೀವು ಪನ್ನೀರ್ ಇದ್ದರೂ ಹಾಕ್ಕೊಳ್ಬೋದು, ಇಲ್ಲ ಯಾವುದನ್ನ ಕಾಳು ಅಂದರೆ ಕಾಬೂಲ್ ಕಡಲೆಕಾಳೆಲ್ಲ ಬೇಯಿಸ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಾನು ಬರೀ ಕ್ಯಾಪ್ಸಿಕಮಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಯಾವುದೇ ತರಕಾರಿ ಇಲ್ಲ, ಬರೀ ಕ್ಯಾಪ್ಸಿಕಮ್ ಇದೆ ಅಪ್ಪ ಅನ್ನೋರು ಈ ಥರ ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಅದೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಮೇಲೆ
ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 3/4 ಟೀ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಮೆಣಸು ಹಾಕ್ಕೊಂಡು ಅದನ್ನು ಫ್ರೈ ಆಗಿದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟರಲ್ಲಿ ಈ ಕಡೆ ನಾನು ಚಪಾತಿ ಹಿಟ್ಟು ಕಲಿಸ್ಕೊಂಡ್ಬಿಡ್ತಾ ಇದ್ದೀನಿ. ಯಾಕಂದರೆ ಈ ಗ್ರೇವಿಗೆ ಚಪಾತಿ, ದೋಸೆ, ಅಕ್ಕಿ ರೊಟ್ಟಿ ಇದೆಲ್ಲ ಚೆನ್ನಾಗಿರುತ್ತೆ. ಇಡ್ಲಿ ಎಲ್ಲ ಅಷ್ಟೇ ಚೆನ್ನಾಗಿರಲ್ಲ. ಈ ಥರ ಚಪಾತಿ, ದೋಸೆ, ಆ ಥರದ್ದೆಲ್ಲ ರೊಟ್ಟಿಗಳಾದರೆ ತುಂಬ ಚೆನ್ನಾಗಿರುತ್ತೆ. ಈಗ ಚಪಾತಿ ಹಿಟ್ಟನ್ನೆಲ್ಲ ಕಲಸಿ ಒಂದು 5-10 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಇಡ್ತೀನಿ. ಅಷ್ಟರಲ್ಲಿ ಈ ಕಡೆ ಗೊಜ್ಜು ರೆಡಿ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರಬೇಕು. ಆನಂತರ ನಾವು ಕಡಲೆ ಬೀಜ ಎಲ್ಲ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿಟ್ಟಿದ್ವಲ್ಲ, ಅದನ್ನು ರುಬ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೂರು ನೀರು ಮಿಕ್ಸ್ ಮಾಡ್ಕೊಂಡಿಲ್ಲ. ಈಗ ಬೇಕು ಅಂದರೆ ಒಂದು 2 ಸ್ಪೂನ್ ನೀರನ್ನ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಸುತ್ತಲೂ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆಗಿದ ನಂತರ ಇದಕ್ಕೆ ಗರಂ ಮಸಾಲ, ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಜೀರಿಗೆ ಪುಡಿ ಮತ್ತು ಚಿಕನ್ ಮಸಾಲ ಇದ್ದರೂ ಕೂಡ ಹಾಕ್ಕೊಳ್ಬೋದಾಗುತ್ತೆ. ಈಗ ಇದನ್ನಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಆನಂತರ ಇದು ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಉಪ್ಪು ಎಲ್ಲ ಸರಿ ಇದೆಯಾ ಒಂದ್ಸಲಿ ಟೇಸ್ಟ್ ನೋಡಿಕೊಂಡು ಆನಂತರ ಉಪ್ಪು ಬೇಕು ಅಂದರೆ ಹಾಕ್ಕೊಂಡು ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿಕ್ಬಿಟ್ಟು ಒಂದು 5 ನಿಮಿಷ ಇದನ್ನು ಬೇಯೋಕ್ಕೆ ಇಡ್ತಾ ಇದ್ದೀನಿ. ಈ ಥರ ಬೇಯೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಈ ಕಡೆ ನಾನು ಚಪಾತಿಗಳ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಗೊಜ್ಜು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹಾಗೆಯೇ ತುಂಬ ಬೇಗನೂ ಕೂಡ ಆಗುತ್ತೆ. ಆನಂತರ ಇದಕ್ಕೆ ಕಸ್ತೂರಿ ಮೇಥಿ ಇಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕಾಗಿತ್ತು. ನಾನು ಮರ್ತೋಗ್ಬಿಟ್ಟೆ ಕೊತ್ತಂಬರಿ ಹಾಕ್ಕೊಳ್ಳೋದು. ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ, ಅದು ವಿಡಿಯೋ ಆಗಲಿಲ್ಲ ಅಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಈಗ ಚಪಾತಿಗಳ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಮಾಡಿಕೊಂಡು ಬೆಳಗ್ಗೆ ತಿಂಡಿ ತಿಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೋಗಿ ತುಂಬ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಡೈಲಿ ಬೇಗ ಎದ್ದೇಳೋದ್ರಿಂದ ಮಧ್ಯಾಹ್ನದ 1 ಅವರನ್ನು ಮಲ್ಕೊಳ್ತಾ ಇದ್ದೆ. ಬಟ್ ಇವತ್ತು ಬೇಗ ಎಲ್ಲ ಕೆಲಸ ಆಗಿತ್ತು. ಚೆನ್ನಾಗಿ ತಲೆಗೆ ಸ್ನಾನ ಎಲ್ಲ ಮಾಡಿರೋದಕ್ಕೆ ಬೇಗನೆ ನಿದ್ದೆ ಕೂಡ ಬಂದ್ಬಿಡ್ತು. ನಾನು ತಿಂಡಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಅಂತ ಕೂತ್ಕೊಂಡ್ವಿ. ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಯಾವುದನ್ನ ಮೂವಿ ನೋಡೋಣ ಅಂತ. ಬಟ್ ಆಗಲಿಲ್ಲ, ನಿದ್ದೆ ಬಂದಿತ್ತು. ಒಂದು 11 ಗಂಟೆಗೆ ಮಲಗಿರೋಳು 2 ಗಂಟೆಗೆ ಎದ್ದಿದ್ದೀನಿ. ಓಕೆ, ಇವತ್ತಿನ ತಿಂಡಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆನಂತರ ಸ್ವಲ್ಪ ನಿದ್ದೆ ಎಲ್ಲ ಮಾಡಿ ಎದ್ದಿದ ನಂತರ ನಾನು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ. ಒಂದು 2 ಡೇಸಿಂದ ಅಂದ್ಕೊಳ್ತಾ ಇದ್ದೆ. ಯಾಕಂದರೆ ಇದನ್ನು ಮಂತ್ಲಿ 1 ಟೈಮನ್ನು ಕ್ಲೀನ್ ಮಾಡಬೇಕಾಗುತ್ತೆ. ನಾನು ತುಂಬ ದಿನವೇ ಆಗಿತ್ತು, ಮಂತ್ಲಿ ಏನು ಜಾಸ್ತಿ ಒಂದು 5-6 ತಿಂಗಳೇ ಹೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಇವತ್ತು ಕ್ಲೀನಿಂಗ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಇನ್ನೊಂದೇನಪ್ಪ ಅಂದರೆ ಮೇಲೆಲ್ಲ ಅವಾಗವಾಗ ಒರೆಸ್ಕೊಳ್ತೀನಿ, ಬಟ್ ಒಳಗಡೆ ಎಲ್ಲ ಪೌಡರ್ ಎಲ್ಲ ಇರುತ್ತೆ, ಅದಕ್ಕೆ ಅದನ್ನೆಲ್ಲ ಹಾಕಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಅದು ಮಾಡ್ಕೊಂಡಿರಲಿಲ್ಲ. ಈಗ ಇದನ್ನೆಲ್ಲ ಕ್ಲೀನಾಗಿ ಎಲ್ಲೆಲ್ಲಿ ಕರೆ ಕಟ್ಟಿದೆಯೋ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ನಮ್ಮದು ವಾಷಿಂಗ್ ಮಿಷಿನ್ ಟಾಪ್ ಲೋಡ್ ಆಗಿರೋದಕ್ಕೆ ಅದಕ್ಕೆ ಅಂತಲೇ ಪೌಡರ್ ಸಿಗುತ್ತೆ. ಎಲ್ಲದಕ್ಕೂ ವಾಷಿಂಗ್ ಮಿಷಿನ್ಗೆ ಅದರದ್ದೇ ಅಂತ ಲಿಕ್ವಿಡ್ ಅಥವಾ ಟ್ಯಾಬ್ಲೆಟು ಇಲ್ಲ ಈ ಥರ ಪೌಡರ್ ಎಲ್ಲ ಸಿಗುತ್ತೆ. ನೀವು ಅದನ್ನು ಹಾಕ್ಕೊಂಡು ಮಂತ್ಲಿ ಒಂದ್ಸಲಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಆವಾಗ ಬಟ್ಟೆಗಳಲ್ಲಿ ಡಿಸ್ಟ್ ಆಗಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಬಟ್ಟೆ ಕ್ಲೀನಾಗಿ ವಾಶ್ ಆಗುತ್ತೆ. ಈಗ ಈ ಥರ ಒಳಗಡೆ ಒಂದು ಕ್ಯಾಪ್ ಇರುತ್ತಲ್ಲ, ಅದನ್ನು ಓಪನ್ ಮಾಡಿಕೊಂಡು ಕ್ಲೀನಾಗಿ ತೆಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಎಷ್ಟು ಗಲೀಜಿರುತ್ತೆ ಗೊತ್ತಾ, ನಮಗೆ ಗೊತ್ತೇ ಆಗಲ್ಲ ಇಷ್ಟೆಲ್ಲ ಒಳಗಡೆ ಹೋಗಿ ಸೇರಿಕೊಂಡಿರುತ್ತೆ ಅಂತ. ನಾನು ಹಿಂದೆ
ವಾಟರ್ ಬರುತ್ತಲ್ಲ ಇದರೊಳಗಡೆ ನೀರು ಎಳ್ಕೊಳ್ಳುತ್ತಲ್ಲ ಆ ಕೊಳಾಯಿನೂ ಕ್ಲೀನ್ ಮಾಡಿಕೊಂಡೆ, ಅಂದರೆ ಆ ಪೈಪ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ನನಗೆ ವಾಷಿಂಗ್ ಮಿಷಿನ್ ಹತ್ರ ತಗೊಳ್ಳೋಗೇ ಈ ಥರ ಒಂದು ಪೌಡರ್ಗಳು ಕೊಟ್ಟಿದ್ದರು. ನಾನು ಆವಾಗ ಸ್ವಲ್ಪ ಜಾಸ್ತಿನೇ ತೆಗೆದಿಟ್ಕೊಂಡಿದ್ದೆ. ಆವಾಗ ತೆಗೆದಿಟ್ಕೊಂಡಿರೋದು ಇಲ್ಲಿವರೆಗೂ ಕೂಡ ಆಯಿತು. ನಾನು ಆಲ್ಮೋಸ್ಟ್ ಇದನ್ನು ತೊಗೊಂಡು ನಾನು ಒಂದು 3-4 ಇಯರ್ಸನ್ನು ಆಗಿದೆ ವಾಷಿಂಗ್ ಮಿಷಿನ್ ತೊಗೊಂಡು. ಅಂದರೆ ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅಲ್ವಾ, ನಾರ್ಮಲಾಗಿ ಮಾಡ್ಕೊಳ್ತಾ ಇದ್ದೆ, ಪೌಡರ್ ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ. ಈಗ ತುಂಬ ದಿನವೇ ಆಗಿದೆ, ಒಂದು 6 ತಿಂಗಳ ಮೇಲೇ ಆಗೋಗ್ಬಿಟ್ಟಿದೆ ಅನಿಸುತ್ತೆ. ಇವಾಗ ಇದನ್ನು 2 ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ, ಒಂದೇ ಹಾಕ್ಕೊಳ್ತಾ ಇಲ್ಲ. ಯಾಕಂದರೆ ತುಂಬ ದಿನ ಆಗಿರೋದ್ರಿಂದ 2 ಪ್ಯಾಕೆಟ್ ಹಾಕ್ಕೊಂಡು ಮಾಮೂಲಿಯಾಗಿ ವಾಷಿಂಗ್ ಮಿಷಿನ್ ಆನ್ ಮಾಡ್ಕೊಳ್ಳೋದಷ್ಟೇ. ಈಗ ಪೂರ್ತಿಯಾಗಿ ಕ್ಲೀನಾಗಿ ಹೋಗುತ್ತೆ. ಒಂದು 30 ಮಿನಿಟ್ಸ್ ಇಟ್ಕೊಂಡ್ರೆ ಆಯಿತು. ನಾನಿಲ್ಲಿ ವಾಷಿಂಗಿಗೆ ಇಟ್ಕೊಳ್ತಾ ಇದ್ದೀನಿ. ಆನಂತರ ವಾಷಿಂಗ್ ಇಟ್ಕೊಂಡಿದ್ದ ನಂತರ ಇದನ್ನು ಡ್ರೈಗೆ ಇಟ್ಕೊಳ್ತೀನಿ. ಅದೊಂದು 6 ನಿಮಿಷ, ಇದೊಂದು 12 ನಿಮಿಷ ಆಗುತ್ತೆ. ಆನಂತರ ಇನ್ನೊಂದು ಸಲ ಫುಲ್ಲು ಒಂದು 30 to 40 ಮಿನಿಟ್ಸ್ ಇನ್ನೊಂದು ಸಲ ಆನ್ ಮಾಡಿ ಇಟ್ಟಿರ್ತೀನಿ ಅಷ್ಟೇ. ಈಗ ಪೂರ್ತಿಯಾಗಿ ವಾಷಿಂಗ್ ಮಿಷಿನ್ ಕ್ಲೀನ್ ಆಗುತ್ತೆ. ಇದಾದ ನಂತರ ಇದು ಅದ್ರ ಪಾಡಿಗೆ ಅದು ಕ್ಲೀನ್ ಆಗೋಷ್ಟರಲ್ಲಿ ನಾನು ಹೊರಗಡೆ ಹೋಗ್ಬಿಟ್ಟು ತರಕಾರಿ ಎಲ್ಲ ತರಬೇಕಾಗಿತ್ತು. ಯಾಕೆಂದರೆ ನಾಳೆ ಸೋಮವಾರ ಆಗಿರೋದ್ರಿಂದ ಭಾನುವಾರ ಪೂರ್ತಿ ತರಕಾರಿ ಖಾಲಿ ಮಾಡಿಬಿಟ್ಟಿರ್ತೀನಿ ಭಾನುವಾರದವರೆಗೂ. ಇವಾಗ ಎಲ್ಲ ತರಕಾರಿ ಅಂದರೆ ಒಂದು ವಾರಕ್ಕೆ ಏನೇನು ಬೇಕು ಅಂತೆಲ್ಲ ತೊಗೊಂಡು ಬಂದು, ಈಗ ಬಾಕ್ಸ್ಗಳೆಲ್ಲ ಖಾಲಿಯಾಗಿತ್ತಲ್ಲ ಅದನ್ನು ಖಾಲಿಯಾಗಿದ್ದ ತಕ್ಷಣ ಹಂಗಂಗೆ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆನಂತರ ಇದನ್ನು ತರಕಾರಿ ಎಲ್ಲ ತಂದ ಮೇಲೆ ಜೋಡಿಸ್ಕೊಳ್ತೀನಿ ಅಷ್ಟೇ. ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು. ಇನ್ನೊಂದೇನಪ್ಪ ಅಂದರೆ ಇವತ್ತು ಮಧ್ಯಾಹ್ನದ ಅಡುಗೆ ಕೆಲಸ ಇರಲಿಲ್ಲ. ಅಮ್ಮ ಮನೆಯಿಂದ ಚಿಕನ್ ಫ್ರೈ ಕಳಿಸಿದ್ರು, ಅತ್ತೆ ಮನೆಯಿಂದ ಮಟನ್ ಫ್ರೈ ಕಳಿಸಿದ್ರು. ನಾನು ಮಟನ್ ತಿನ್ನಲ್ಲ, ಅದಕ್ಕೋಸ್ಕರ ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ಮಟನ್ ಆಯಿತು. ಅಮ್ಮ ಮನೆಯಿಂದ ಚಿಕನ್ ಫ್ರೈ ಕಳಿಸಿದ್ರಲ್ಲ, ಅದು ಚಿಕನ್ ಫ್ರೈ ನಾನು ತಿಂದ್ಕೊಂಡಿದ್ದಾಯಿತು. ಇನ್ನು ನೈಟ್ಗೆ ಏನೂ ಇರಲಿಲ್ಲ, ಎಲ್ಲ ಖಾಲಿ ಮಾಡಿಬಿಟ್ಟು ಫುಲ್ ಮನೆ ಕ್ಲೀನ್ ಮಾಡಿಬಿಟ್ಟು, ಅಂದರೆ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮಲಗಿದ್ದಾಯಿತು. ಇವತ್ತಿನ ತರಕಾರಿಗಳೆಲ್ಲ ಜೋಡಿಸಿ ಫ್ರಿಡ್ಜು ಅಷ್ಟೇ ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದೇ ಸಲ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಹಿಂಸೆ ಅನಿಸಲ್ಲ. ಇಲ್ಲ ಅಂದರೆ ನಾವು ಹಾಗೆ ಬಿಟ್ಬಿಟ್ರೆ ಅಂತೂ ಜಾಸ್ತಿ ಗಲೀಜೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಈಗ ಕರ್ಬೇವಿನ ಸೊಪ್ಪು ಎಲ್ಲನೂ ಕ್ಲೀನಾಗಿ ಬಾಕ್ಸ್ಗಳಲ್ಲಿ ಕ್ಲೀನಾಗಿ ಹಾಕ್ಕೊಂಡಿದ್ದ ನಂತರ ಇದು ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ತಂದಿಟ್ಕೊಂಡ್ಬಿಡ್ತೀನಿ. ಈಗ ಫ್ರಿಡ್ಜ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಪೂರ್ತಿ ಡೀಪ್ ಕ್ಲೀನಿಂಗು ಮಂತ್ಲಿ ಒಂದ್ಸಲಿ ಮಾಡ್ಕೊಳ್ತೀನಿ, ವಾರಕ್ಕೊಂದ್ಸಲಿ ಈ ಥರ ಕ್ಲೀನಾಗಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಈಗ ಬಾಕ್ಸ್ಗಳನ್ನೆಲ್ಲ ಕ್ಲೀನಾಗಿ ಫ್ರಿಡ್ಜಲ್ಲಿ ಜೋಡಿಸ್ಕೊಳ್ಳೋದು ಅಷ್ಟೇ. ಇನ್ನು ನನಗೆ ಯಾವ್ಯಾವ ತರಕಾರಿ ಬೇಕು, ಆ ವಾರಕ್ಕೆ ಏನೇನು ತಿಂಡಿ ಮಾಡಬೇಕು ಅಂತ ಎಲ್ಲ ಕ್ಲೀನಾಗಿ ಒಂದು ವಾರಕ್ಕೆ ಅನ್ನೋದು ಸೆಟ್ ಮಾಡ್ಕೊಂಡ್ಬಿಡ್ತೀನಿ. ಇನ್ಮೇಲಂತೂ ಪ್ರತಿದಿನವೂ ತಿಂಡಿ ಅಡುಗೆ ಬೆಳಗ್ಗೆ 5 ಗಂಟೆ 6 ಗಂಟೆಗೆಲ್ಲ ಮಾಡಿಬಿಡಬೇಕು. ಯಾಕಂದರೆ ಮಗಳಿಗೆ ಇನ್ಮೇಲೆ 7:30 ಸ್ಕೂಲ್ ಇರೋದ್ರಿಂದ ಬೇಗನೆ ಎಲ್ಲ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸ್ಕೊಡ್ಬೇಕಾಗುತ್ತೆ. ಇನ್ನು 10th ಆಗಿರೋದಕ್ಕೆ ಅವ್ರಿಗೆ ಫುಲ್ ಡೇ ಸ್ಕೂಲ್ ಇದ್ದೇ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.